ಸುಮಾರು ಜನ ಡರ್ಮೆಸೋ ಹೈಪರ್ ಪಿಗ್ಮೆಂಟೇಷನ್ ಅವರು ಹೇಮಾ ನನಗೆ ಕ್ರೀಮ್ ಬೇಕು ಅಂತ ಕೇಳ್ತಿದ್ರಿ. ಐದರ್ ಡೇ ಆರ್ ನೈಟ್ ಕ್ರೀಮ್. ಇವತ್ತು ಈ ಅದ್ಭುತವಾದ ಡೇ ಆರ್ ನೈಟ್ ಕ್ರೀಮ್ ತಂದಿದ್ದೀನಿ ಫ್ರೆಂಡ್ಸ್. ವೆಲ್ಕಮ್ ಟು ಹೇಮಾ ನಾಗರಾಜ್ ಬ್ಲಾಗ್ಸ್. ನಾನು ಹೇಮಾ. ಪಿಗ್ಮೆಂಟೇಷನ್ನ ಮಾಯ ಮಾಡೋ ಶಕ್ತಿ ಇರೋದ್ರಲ್ಲಿ ಒಂದು ಎತ್ತಿದ ಕೈ ಈ ಬೆಳ್ಳಕ್ಕಿದೆ ನೋಡಿ. ಮಾಡುತ್ತೆ ಅಂದರೆ ನೀವು ನಿಜವಾಗ್ಲೂ ಅಂತೀರಾ ಹೇಮಾ ಇದ್ರಲ್ಲಿ ಹೋಗಿದೆಯಾ ನಮಗೆ ಅಂತ ಅಂತೀರಾ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಈ ಥರದ್ದು ಒಂದು ಕ್ರೀಮ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸುಮಾರು ಜನದ ರಿಕ್ವೆಸ್ಟು, ಹೇಮಾ ಹೈಪರ್ ಪಿಗ್ಮೆಂಟೇಷನು ಡರ್ಮಿಸ್ ಲೆವೆಲ್ ಇರೋರಿಗೆ ಒಂದು ಅದ್ಭುತವಾದ ಕ್ರೀಮ್ ಮಾಡಿಕೊಡಿ, ಐದರ್ ಡೇ ಕ್ರೀಮ್ ಆರ್ ನೈಟ್ ಕ್ರೀಮ್. ಸೊ ಆ ನಿಟ್ಟಿನಲ್ಲಿ ಇವತ್ತೊಂದು ಅದ್ಭುತವಾದ ಕ್ರೀಮ್ ರೆಡಿ ಮಾಡಿಕೊಟ್ಟಿದ್ದೀನಿ. ದಯವಿಟ್ಟು ಇದನ್ನು ಒಂದು ವಸ್ತು ಹೇಳಿದ್ದೀನಿ ನಾನು, ಅದರದ್ದು ಬ್ಯಾಚ್ ಟೆಸ್ಟ್ ಮಾಡ್ಕೊಂಡು ಮಾಡಿಟ್ಕೊಳ್ಳಿ. ಸೊ ನಾನೇನು ಹೇಳ್ತೀನಿ ಅಂದರೆ 15 ದಿನಕ್ಕೆ ಒಂದು ಸಲ ಮಾಡಿಟ್ಕೊಳ್ಳಿ. ಓಕೆ, ತಿಂಗಳಿಗೆ ಒಂದು ಸಲ 2 ತಿಂಗಳಿಗೆ ಒಂದು ಸಲ ಸ್ಟೋರ್ ಮಾಡಬೇಡಿ. ಓಕೆ, ಇವತ್ತು ಹೈಪರ್ ಪಿಗ್ಮೆಂಟೇಷನ್ ಅವ್ರಿಗೆ ಒಂದು ವಿಶೇಷವಾದ ಒಂದು ವಿಡಿಯೋ. ಓಕೆ, ಫಸ್ಟ್ ಟೈಮ್ ನಾನು ಅದನ್ನು ಟ್ರಯಲ್ ಎರರ್ ಮಾಡಿ ಅದು ಸಕ್ಸಸ್ ಆದಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಓಕೆ, ವೆಲ್ಕಮ್ ಟು ಹೇಮಾ ನಾಗರಾಜ್ ಬ್ಲಾಗ್ಸ್. ನಾನು ಹೇಮಾ. ಬನ್ನಿ, ಇದು ಯಾವ ರೀತಿ ರೆಡಿ ಮಾಡಿದೆ ಅಂತ ಒಂದು ಸಲ ನೋಡ್ಕೊಂಡ್ಬಂದ್ಬಿಡಿ. ಓಕೆನಾ, ಎಲ್ಲೂ ವೀಡಿಯೋ ಸ್ಕಿಪ್ ಮಾಡಿಬಿಡಿ, ಯಾಕಂದರೆ ಸಣ್ಣ ಸಣ್ಣ ಟಿಪ್ಸ್ ಕೊಟ್ಟಿದ್ದೀನಿ. ಓಕೆ, ಆ ಸ್ಕಾರ್ ಇರೋ ಜಾಗಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ದೀನಿ ಫ್ರೆಂಡ್ಸ್. ಇದೊಂದು ಆಲೂಗೆಡ್ಡೆ ತೊಗೊಂಡಿದ್ದೀನಿ, ಅದನ್ನು ತುರ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ತೊಳ್ಕೊಂಡು ಒಂದು ಫುಲ್ ಆಲೂಗೆಡ್ಡೆ ಬೇಕು, ಸಣ್ಣ ತುರಿನೇ ಇರಬೇಕು. ಸುಮಾರು ಜನ ಕ್ರೀಮ್ ಕೇಳ್ತಿದ್ರಲ್ಲ, ಡೇ ಕ್ರೀಮು. ಈ ಬೌಲ್ ತೊಗೊಂಡಿದ್ದೀನಿ ನೋಡಿ. ಈ ಬೌಲಲ್ಲಿ ಇದು ರಸ ಮಾತ್ರ ತಗೊಳ್ತೀನಿ. ತುರಿನೂ ಯೂಸ್ ಆಗುತ್ತೆ. ಫಸ್ಟು ಇದು ಕ್ರೀಮ್ಗೆ ರೆಡಿ ಮಾಡ್ಕೊಂಬಿಡೋಣ. ತುರಿ ಯೂಸೇಜು ನೆಕ್ಸ್ಟ್ ಹೇಳ್ತೀನಿ. ಓಕೆನಾ, ಈಗ ನೋಡಿ ಕಂಪ್ಲೀಟಾಗಿ ಇದು ನನ್ನ 2 ವಿಷಯಕ್ಕೆ ನನಗೆ ಅಲ್ಲಿ ಕ್ರೀಮ್ ಬೇಕು, ಆಯಿತಾ. ಮತ್ತು ಇದನ್ನೇನು ಮಾಡ್ತೀಯ ಹೇಮಾ ಅಂದರೆ, ಸ್ಪೂನ್ ತೊಗೊಳ್ಳಿ ನೋಡಿ, ಈ ಥರ ಸ್ಪೂನ್ ಶೇಪ್ಗೆ ಅಂಟಿಸ್ಕೊಳ್ಳಿ. ಓಕೆ, ಅಂಟಿಸ್ಬಿಟ್ಟು ಇದು ರೆಡಿ ಆಗೋಷ್ಟೊತ್ತಿಗೆ ಒಂದು ಅರ್ಧ ಗಂಟೆ ಇದನ್ನು ಫ್ರೀಝರಲ್ಲಿ ಇಟ್ಬಿಡ್ತೀನಿ ಈ ಥರ. ಓಕೆ, ಒಂದು ಅರ್ಧ ಗಂಟೆ ಇದನ್ನು ಫ್ರೀಝರಲ್ಲಿ ಇಟ್ಬಿಡ್ತೀನಿ. ಓಕೆನಾ, ನೋಡಿ ಒಂದು ಅರ್ಧ ಗಂಟೆ ಫ್ರೀಝರಲ್ಲಿ ಇಟ್ಬಿಡ್ತೀನಿ ನಾನು. ಓಕೆನಾ, ಮೂಲತ್ತಿ ಇದಕ್ಕೆ ರೋಸ್ ವಾಟ್ರ್ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಸಿರಮ್ ಮಾಡ್ಕೊಳ್ತಾ ಇದ್ದೀನಿ. 1 ಚಮಚ ಮೂಲತ್ತಿ ಅಂದರೆ ಅದು ಮುಳುಗೋ ಅಷ್ಟು ರೋಸ್ ವಾಟರ್. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಒಂದು 5 ನಿಮಿಷ ಇದು ರೆಸ್ಟ್ ಆಗಲಿ. ಒಂದು 5 ನಿಮಿಷ ಟಚ್ ಮಾಡಬೇಡಿ. ಓಕೆನಾ, 5 ನಿಮಿಷ ಆಗಿದೆ. ಈಗ ನಾನು ಬೌಲ್ ತೊಗೊಳ್ತೀನಿ. ಮಲ್ಬಟ್ಟೆ ಇದ್ರೂ ಪರವಾಗಿಲ್ಲ, ಒಂದು ಕರ್ಚೀಫ್ ಇದ್ರೂ ಪರವಾಗಿಲ್ಲ. ನಾನು ಈ ಕರ್ಚೀಫ್ ಇದಕ್ಕೋಸ್ಕರನೇ ಇಟ್ಬಿಟ್ಟಿದ್ದೀನಿ. ಓಕೆನಾ, ಇದನ್ನು ಸೋಸ್ಕೊಳ್ತಾ ಇದ್ದೀನಿ. ಮೂಲತ್ತಿ ಸಿರಮ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಜಾಸ್ತಿ ಬೇಕಾದರೂ ಮಾಡಿಟ್ಕೊಳ್ಬೋದು. ಇದು ಕ್ರೀಮು, ಇದು ಸಿರಮ್ಮು. ಸಿರಮಿಂದ ಕ್ರೀಮ್ ಮಾಡ್ಕೊಳ್ತಾ ಇದ್ದೀನಿ. ಫೈನ್, ಆಯಿತಾ. ಇದು ವೇಸ್ಟ್. ಓಕೆನಾ, ಅಲೋವೆರಾ ಜೆಲ್ ಹಾಕ್ಕೊಳ್ತಾ ಇದ್ದೀನಿ. ಈಗ ಇನ್ನೊಂದು ಬೌಲ್ ತೊಗೊಂಡಿದ್ದೀನಿ, ಇದಿರಲಿ. ಓಕೆ, ನಾನು ಮಿಕ್ಸ್ ಮಾಡ್ತೀನಿ. ಇಲ್ಲಿ ಈ ರಸ ಒಂದು ಪಕ್ಕಕ್ಕೆ ತೊಗೊಂಡ್ಬಿಡ್ತೀನಿ. ಇದರಲ್ಲಿ ಸ್ವಲ್ಪ ನೋಡಿ, ಇದೆ ರಾಮಬಾಣ. ನಿಮಗೆ ನಾನು ಹೇಳ್ಕೊಡ್ತೀನಿ ಏನು ಮಾಡೋದು ಅಂತ. ಆಯಿತಾ, ನಾನು ಹೇಳ್ಕೊಡ್ತೀನಿ. ಸ್ವಲ್ಪ ಮಾತ್ರ ಹಾಕ್ಕೊಳ್ತೀನಿ, ಇನ್ನು ಮಿಕ್ಕಿದ್ದು ಇಲ್ಲೇ ಉಳಿಸ್ಕೊಳ್ತೀನಿ. ನೋಡಿ, ಸ್ವಲ್ಪ ಇದಕ್ಕೆ ಹಾಕ್ಕೊಳ್ತೀನಿ. ಫೈನ್, ಈಗ ನಾನು ಕ್ರೀಮ್ ಕನ್ಸಿಸ್ಟೆನ್ಸಿಗೆ ಇದನ್ನು ಬೀಟ್ ಮಾಡ್ಕೊಳ್ತೀನಿ. ಈ ರಸನೂ ವೇಸ್ಟ್ ಆಗೋಲ್ಲ. ಇನ್ನೊಂದು ಸ್ವಲ್ಪ ಅಲೋವೆರಾ ಜೆಲ್ ಬೇಕಾಗುತ್ತೆ ನನಗೆ, ಮಿಕ್ಸ್ ಮಾಡ್ಕೊಳ್ತೀನಿ. ಓಕೆ, ಇದೊಂದು ಕ್ರೀಮ್ ಕನ್ಸಿಸ್ಟೆನ್ಸಿಗೆ ಇನ್ನೊಂದು ಸ್ವಲ್ಪ ಅಲೋವೆರಾ ಜೆಲ್ ಹಾಕ್ಕೊಂಡಿದ್ದೀನಿ.
ಇದನ್ನು ಕ್ರೀಮ್ ಕನ್ಸಿಸ್ಟೆನ್ಸಿಗೆ ಬೀಟ್ ಮಾಡ್ಕೊಳ್ತೀನಿ. ಓಕೆ, ಆಯಿತಾ? ಇದನ್ನು ನೋಡಿ ಈ ಥರ ಒಂದು ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಓಕೆನಾ? ಪೊಟೇಟೊ ಸ್ಟಾರ್ಚ್. ಓಕೆನಾ? ಸೊ ಈ ಪೊಟೇಟೊ ಸ್ಟಾರ್ಚ್ ಯೂಸ್ ಮಾಡಿಕೊಂಡು ಈ ಥರ ಒಂದು ಕ್ರೀಮ್ನ ಮಾಡ್ಕೊಂಡಿದ್ದೀನಿ. ಇದು ಡೇ ಕ್ರೀಮ್ ಅಥವಾ ನೈಟ್ ಕ್ರೀಮ್ ಆಗೋ ಯೂಸ್ ಮಾಡ್ಬೋದು. ವೆಲ್ಕಮ್ ಟು ಹೇಮಾ ನಾಗರಾಜ್ ಬ್ಲಾಗ್ಸ್. ನಾನು ಹೇಮಾ. ಸೊ ಈ ಅದ್ಭುತವಾದ ಕ್ರೀಮ್ನ ಯಾವ ರೀತಿ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಇವತ್ತಿನ ವೀಡಿಯೋಲಿ ಶೇರ್ ಮಾಡಿದ್ದೀನಿ. ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಹೋಗೋಣ. ಸ್ವಲ್ಪ ಪೊಟೇಟೊ ಸ್ಟಾರ್ಚ್ ಉಳಿಸ್ಕೊಂಡಿದ್ದೀನಿ. ಇಲ್ಲೊಂದು ಬೌಲ್ ಬೇಕು ನನಗೆ, ಮತ್ತು ನಾನು ಪೊಟೇಟೊ ಜ್ಯೂಸ್ ಇದೆ. ಓಕೆನಾ? ನುಗ್ಗೆ ಸೊಪ್ಪಿನ ಪುಡಿ ಒಂದು ಅರ್ಧ ಚಮಚ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಚಮಚದಷ್ಟು ಆರೆಂಜ್ ಪೀಲ್ ಪೌಡರ್. ಫೈನ್. ನುಗ್ಗೆ ಸೊಪ್ಪಿನ ಪುಡಿ, ಆರೆಂಜ್ ಪೀಲ್ ಪೌಡರ್, ಈ ಕಣ್ಣಾಗಿರೋ ಆಲಮ್ಮು, ಆರೆಂಜ್ ಪೀಲ್ ಪೌಡರು, ನುಗ್ಗೆ ಸೊಪ್ಪಿನ ಪುಡಿ. ಅದಕ್ಕೆ ಈ ಆಲೂಗೆಡ್ಡೆ ಜ್ಯೂಸ್ ಏನು ಮಾಡ್ಕೊಂಡಿದ್ವು ಅಂದರೆ ಅದು ತುರ್ಕೊಂಡಿದ್ವಲ್ಲ, ಎಟ್ಟಾಗಿ ಪ್ಯಾಚ್ ಟೆಸ್ಟ್ ಮಾಡಬೇಕು. ನುಗ್ಗೆ ಸೊಪ್ಪಿನ ಪುಡಿ ನೀವು ಡೈರೆಕ್ಟಾಗಿ ಎಲೆ ಬಳಸಂಗಿದ್ರೆ ಬೇಕಿಲ್ಲ. ಪೌಡರ್ ಫಾರ್ಮ್ಸಲ್ಲಿ ತೊಗೊಂಡಂಗಿದೆ ನೀವು. ಓಕೆ, ಇದು ರೆಡಿ ಇದೆ, ಇದು ರೆಡಿ ಇದೆ, ಇದು ರೆಡಿ ಇದೆ. ಇದನ್ನೇನು ಮಾಡಬೇಕು ಅಂತ ಹೇಳ್ತೀನಿ. ನೋಡಿದ್ರಿ ಅಲ್ಲ, ಫಸ್ಟು ಇದಿದೆಯಲ್ಲ ಕಾರ್ನ್ ಸ್ಟಾರ್ಚ್ ತೊಗೊಂಡ್ವಲ್ಲ, ಓಕೆ, ಅದಕ್ಕೆ ದಪ್ಪು ಆಲೂಗೆಡ್ಡೆ ತೊಗೊಳ್ಳಿ ಅಂತ ಹೇಳಿರೋದು. ಆ ಕಾರ್ನ್ ಸ್ಟಾರ್ಚ್ನ ದಿನ ಮಾಡಬೇಕು ರೆಮಿಡಿ. ಓಕೆ, ಫಸ್ಟು ನೋಡ್ಕೊಳ್ಳಿ, ನಿಮ್ಗೆ ಉರಿ ಏನೂ ಆಗಬಾರ್ದು. ಇವಾಗ ಇಲ್ಲಿದೆ ಪಿಗ್ಮೆಂಟೇಷನ್, ಅದ್ರ ಮೇಲೆ ಅಪ್ಲೈ ಮಾಡಿ. ಫುಲ್ ಫೇಸ್ ಅಪ್ಲೈ ಮಾಡಬಾರ್ದು, ಹೇಳಿದ್ದೀನಿ. ಎಲ್ಲಿ ಪಿಗ್ಮೆಂಟೇಷನ್ ಇದೆಯೋ ಅಲ್ಲಿ, ಇಲ್ಲಿದೆ ಅಂತ ಇಟ್ಕೊಳ್ಳಿ. ಫೈನ್, ಇಲ್ಲಿದೆ ಅಂತ ಇಟ್ಕೊಳ್ಳಿ. ಅಪ್ಲೈ ಮಾಡಿ. ನಿಮ್ಗೆ ಉರಿ, ನೆವೆ, ಇಚ್ಚಿಂಗು ಅದು ಎಕ್ಸೆಟ್ರಾ ಏನೂ ಆಗಬಾರ್ದು. ಫೈನ್. ಎಟ್ಟಾಗೇನು ಇದೊಂದು ಪ್ಯಾಚ್ ಟೆಸ್ಟ್ ಮಾಡ್ಕೊಂಡು ನೋಡ್ಕೊಳ್ಳಿಪ್ಪ, ಯಾಕಂದರೆ ಸೋಷಲ್ ಪ್ಲ್ಯಾಟ್ಫಾರ್ಮ್ ಇದು, ನಾವೇನು ಹೇಳೋಂಗಿಲ್ಲ. ಸೊ ಇದು ಅಪ್ಲೈ ಮಾಡಿ 5 ನಿಮಿಷ ಬಿಟ್ಬಿಡಿ, ಏನು ಮಾಡೋಕ್ಕೆ ಹೋಗ್ಬಿಡಿ. 5 ನಿಮಿಷ ಆದಮೇಲೆ ನಿಮ್ಮ ಜೊತೆ ಸಿಗ್ತೀನಿ. ಇದು ನೋಡ್ಕೊಂಡಿದ್ದೀರಲ್ಲ ಯಾವ ರೀತಿ ಮಾಡಿದೆ ಪೊಟೇಟೊ ಸ್ಟಾರ್ಚ್. ಓಕೆನಾ? ನಿಮಿಷ ಆಗಿದೆ, ಆಯಿತಾ? ಈಗ ಒಂದು ಕಾಟನ್ ತಗೊಂಡು ನಿಧಾನಕ್ಕೆ ಹಾಕಿದ ತಕ್ಷಣ ಹೊರಟೋಗುತ್ತಾ? ಡೆಫಿನೆಟಾಗಿಲ್ಲ. ನಿಮಗೆ 3-4 ದಿನದಲ್ಲೇ ಇದ್ರದ್ದು ರಿಸಲ್ಟ್ ಗೊತ್ತಾಗುತ್ತೆ. ಸ್ಕಾರ್ ಮೇಲೆ ಮುಖಕ್ಕೆ ಹಾಕೋಂಗಿಲ್ಲ, ಫುಲ್ ಫೇಸು ಎಲ್ಲಿ ಪಿಗ್ಮೆಂಟೇಷನ್ ಇದೆಯೋ ಅಲ್ಲಿ ಮಾತ್ರ. ನೋಡಿ, ಮುಖ ಕಡಲೆ ಹಿಟ್ಟಲ್ಲಿ, ಹಸಿ ಹಾಲಲ್ಲಿ. ನಾನು ಹೈಪರ್ ಪಿಗ್ಮೆಂಟೇಷನ್ ಥರ್ಮಿಸ್ ಲೆವೆಲಲ್ಲಿರೋರು ಒಂದೇ ಒಂದು ಹೇಳ್ತೀನಿ, ನೀವು ಬೇಸನ್ ಯೂಸ್ ಮಾಡಬೇಡಿ, ಹಾಲಲ್ಲಿ ಯೂಸ್ ಮಾಡಿ. ಹಾಲಲ್ಲಿ ಮುಖ ವೈಪ್ ಮಾಡ್ಕೊಳ್ಳಿ. ಈಗ ತೆಗೆದನ್ನ ಅದನ್ನು ನೆಕ್ಸ್ಟು 5ರಿಂದ 10 ನಿಮಿಷ ಇರಿ. ಉರಿ ಆಗಲಿಲ್ಲ ಅಂದರೆ ಇನ್ನೊಂದು 5 ನಿಮಿಷ ಇರಿ, ಅಂದರೆ ಟೋಟಲಾಗಿ 10 ನಿಮಿಷ. ಈಗ ಆಲೂಗೆಡ್ಡೆ ರಸ ನೋಡಿದ್ರಾ? ಫುಲ್ಲು ಮುಖಕ್ಕೆ ಅಪ್ಲೈ ಮಾಡಿ ನಿಧಾನಕ್ಕೆ. ಈಗಾಗಲೇ ನಾವು ಫೇಸ್ ವಾಶ್ ಮಾಡಿರ್ತೀವಿ, ಏನೂ ತೊಂದರೆ ಇಲ್ಲ. ಅದಕ್ಕೆ ಹಸಿ ಹಾಲಲ್ಲಿ ಮುಖ ನೀಟಾಗಿ ವೈಪ್ ಮಾಡ್ಕೊಳ್ಳಿ. ಬೇಕು ಅಂದರೆ ಆ ವಿಡಿಯೋನೂ ನಾನು ಮತ್ತೆ ಮಾಡ್ತೀನಿ. ಓಕೆನಾ? ಓಕೆ, ಈಗ ಇರಲಿ, ಒದ್ದೆ ಆಗಿರಲಿ. ಜಾದು ಮಾಡೋಕ್ಕಲ್ಲು. ಸೊ ಉಜ್ತಾ ಬನ್ನಿ ನಿಧಾನಕ್ಕೆ. ಎಟ್ಟಾಗೆ ನಿಮ್ಮ ಪ್ಯಾಚ್ ಟೆಸ್ಟ್ ಎಲ್ಲ ಆಗಬೇಕು. ಐದು ನಿಮಿಷ ಟೈಮ್ ತೊಗೊಂಡು ಚೆನ್ನಾಗಿ ಮಸಾಜ್ ಮಾಡಿ. ನೋಡಿ,
ನಾನು ಕ್ಯಾಮ್ರಾ ಆಫ್ ಮಾಡಿ ಇನ್ನೊಂದು 5 ನಿಮಿಷ ಮಸಾಜ್ ಮಾಡ್ತೀನಿ. ಟೋಟಲಾಗಿ 10 ನಿಮಿಷ. ಓಕೆನಾ? ಟೋಟಲಾಗಿ 10 ನಿಮಿಷ ಮಸಾಜ್ ಮಾಡಿದ್ದೀನಿ. ಇದು ವೈಪ್ ಮಾಡಿ ಎತ್ತಿಟ್ಕೊಳ್ತೀನಿ. ಡನ್. ನೆಕ್ಸ್ಟ್ ಒಂದು 5 ನಿಮಿಷ ಬಿಡೋಣ. ಇದು ಫುಲ್ಲು ಡ್ರೈ ಆಗಲಿ, ಒಳಗಡೆ ಎಳ್ಕೊಳ್ಳಿ. ಆಲೂಗೆಡ್ಡೆ ರಸ ಫುಲ್ ಒಳಗಡೆ ಹೋಗಲಿ. ಓಕೆನಾ? 5 ನಿಮಿಷ ಆಯಿತು. ಆಲೂಗೆಡ್ಡೆ ರಸ ಒಳಗಡೆ ಎಳ್ಕೊಳ್ತು. ಈಗ ಆ್ಯಂಟಿ ಆಕ್ಸಿಡೆಂಟ್ ತುಂಬಿ ತುಳುಕ್ತಿದೆ ಇವೆರಡರಲ್ಲಿ. ಏನು? ನುಗ್ಗೆ ಸೊಪ್ಪಿನ ಎಲೆಯ ಪುಡಿಗಳು ಮತ್ತು ಆರೆಂಜ್ ಸಿಪ್ಪೆಯ ಪುಡಿ. ಅದ್ರ ಜೊತೆಗೆ ಜಾದು ಮಾಡ ಆಲಮ್ಮು ಹುರುಳಿಕಲ್ಲು ಶುದ್ಧೀಕರಣ ಆಗಿರೋದು. ನನಗೆ ಯಾರೋ ಒಬ್ರು ಕಮೆಂಟ್ ಹಾಕಿದರು, ಮ್ಯಾಮ್ ನಿಮ್ಮ ಹೆಸರು ಮಾಡ್ತೋದೆ. ಅವ್ರಿಗೆ 2 ಆರ್ಡ್ರ್ ಮಾಡಿದ್ದಾರಂತೆ ಆಲಮ್ನ. ಒಂದು ನಾನು ಕುಟ್ಟಿ ಪುಡಿ ಮಾಡಿ ಇಟ್ಕೊಳ್ತೀನಿ. ನಾನು ಹೇಳಿದ್ನ ಹಂಗೆ ಮಾಡ್ಕೊಂಡಿದ್ದಾರೆ ಅವರು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಾನು ಹೇಳಿದ್ನ ಅದೇ ಥರ ಫಾಲೋ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಮತ್ತು ಇನ್ನೊಂದನ್ನ ಹಾಗೆ ಇಟ್ಕೊಳ್ತೀನಿ ಹೇಮಾ ಅಂತ ಹೇಳಿದ್ರು. ಒಳ್ಳೆ ಐಡಿಯಾ. ಮಾಡಿ ಇನ್ನು ಯಾರ್ಯಾರಿಗೆ ಬೇಕೋ ತೊಗೊಳ್ಳಿ ಆಲಮ್. ಆ್ಯಕ್ಚುಲಿ ನನ್ನ ಆಲಮ್ ಒಡೆದೋಗಿದೆ, ಅದು ನಾನು ಇನ್ನೊಂದು ಆರ್ಡ್ರ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಮಾಡ್ತೀನಿ. ನಲಪರಮ್ಮು ಪೌಡ್ರು ಎಲ್ಲ ಸಿಗಲ್ಲ ಅಂತಿದ್ದೀರಲ್ಲ, ಅವರು ನಮ್ಮ ಇವರಿದ್ದಾರೆ ನೋಡಿ ಆಯುರ್ವೇದ ಅವರು. ಅವ್ರಿಗೆ ಕಾಲ್ ಮಾಡಿ. ಸಾರಿ ಕಾಲಲ್ಲ, ವಾಟ್ಸಪ್ ಮಾಡಿ. ಇದನ್ನು ಮಾಡಿರಿ. ಕಂಟಿನ್ಯೂಸ್ ಆಗಿ 3 ದಿನ ಮಾಡಿ. ಚಾಲೆಂಜ್ ಮಾಡಿ ಹೇಳ್ತೀನಿ, 3 ದಿನದ ಒಳಗೆ ಕಮ್ಮಿ ಆಗೇ ಆಗುತ್ತೆ ಡೆಫಿನೆಟಾಗಿ. ಬಟ್ ಕನ್ಸಿಸ್ಟೆನ್ಸಿ, ಪ್ಯಾಚ್ ಟೆಸ್ಟಲ್ಲಿ ಪಾಸ್ ಆಗಬೇಕು. ಇಷ್ಟು ಇದೆ. ಓಕೆನಾ? ಇದು ಸೆಮಿ ಡ್ರೈ ಆಗಲಿ. ಆಮೇಲೆ ನಾನು ಸಿಗ್ತೀನಿ. ಯಟ್ ಅಗೇನ್ ಇದು ಉರಿ ನೆವೆ ಏನೂ ಆಗಬಾರ್ದು. ಇದಿದೆಯಲ್ಲ ಡ್ರಮ್ ಸ್ಟಿಕ್ ಲೀಫ್, ನುಗ್ಗೆ ಸೊಪ್ಪಿನ ಇದು ಉರಿ ಆಗುತ್ತೆ. ಅದು ಆಗಲಿಲ್ಲ ಅಂದರೆ ಸಖತ್ ಬರ್ನಿಂಗ್ ಇರುತ್ತೆ. ಅದನ್ನು ನಾನು ಓಪನಾಗಿ ಹೇಳ್ಬಿಡ್ತೀನಿ. ಓಕೆನಾ? ಸೊ ದಯವಿಟ್ಟು ಅದನ್ನು ಪ್ಯಾಚ್ ಟೆಸ್ಟ್ ಮಾಡಿ ಯೂಸ್ ಮಾಡಿ. ಓಕೆ, ಇದೊಂದು ಸುಮಾರು ಸೆಮಿ ಡ್ರೈ ಆಗಲಿ. ಆಮೇಲೆ ನಿಮ್ಮ ಜೊತೆ 8 ಮಿನಿಟ್ಸ್ ಆಯಿತು. ನಾನು ಸೆಮಿ ಡ್ರೈವರೆಗೂ ಕಾಯಲ್ಲ, ನೀವು ಬೇಕಾದ್ರೆ ಇಟ್ಕೊಡಿ. ಓಕೆನಾ? ನನ್ನ ಟೈಮಿಂಗ್ಸು 8 ಮಿನಿಟ್ಸ್. ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ. ಆಲಮ್ ಹಾಕಿದ್ದೀನಿ, ಅದು ಪೌಡ್ರಲ್ಲೂ ಹಾಕಿದ್ದೀನಿ. ಪ್ಲಸ್ ನೋಡಿ ಕ್ಲಾರಿಟಿ ಆಫ್ ಸ್ಕಿನ್. ಸೊ ಆಲಮ್ ಆ್ಯಕ್ಚುಲಿ ನಾನು 3 ದಿನ ಆಗಿತ್ತು ಯೂಸ್ ಮಾಡಿರಲಿಲ್ಲ. ಸೊ ನಾನು ಹೇಳ್ದಂಗೆ ಈ ಡೇ ಕ್ರೀಮ್ನ ಮಾಡಿ ಇಟ್ಕೊಳ್ಳಿ. ಓಕೆ, ಈಗ ಉಪಯೋಗಿಸ್ಕೊಳ್ತೀನಿ ನಾನು. ಮುಲತಿ ಸಿರಮ್ ತೋರಿಸಿದ್ದೆ ನಾನು, ಅದನ್ನು ನಾನು ರೆಗ್ಯುಲರಾಗಿ ಯೂಸ್ ಮಾಡ್ತೀನಿ. ಒಂದ್ಸಲ ನೀಟಾಗಿ ಫೇಸ್ ವಾಶ್ ಮಾಡಿ. ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ. ಓಕೆ, ಈಗೇನು ಅಪ್ಲೈ ಮಾಡಬೇಡಿ. ಒಂದು 20% ಮಾಯಿಶ್ಚರೈಸರ್ ಹಾಗೇ ಇರಲಿ. ಇದೆಲ್ಲ ಮುಗಿಸಿ 1 ಅವರ್ ಆದಮೇಲೆ ಇದನ್ನು ಯೂಸ್ ಮಾಡ್ಕೊಳ್ಳಿ. ಓಕೆ, ಲೈಟಾಗಿ ಅಪ್ಲೈ ಮಾಡಿ. ಓಕೆ, ಫುಲ್ ಫೇಸು ಕೆಟ್ಟಾಗಿ ನಿಮಗೆ ಮುಲತಿ ಪ್ಯಾಚ್ ಟೆಸ್ಟಲ್ಲಿ ಪಾಸ್ ಆಗುತ್ತೆ. ಓಕೆ, ಡರ್ಮಿಸು ಮತ್ತು ಹೈಪರ್ ಪಿಗ್ಮೆಂಟೇಷನ್ಗೆ ರಾಮಬಾಣ ಇದು. ಓಕೆನಾ? ಮಾಡಿಟ್ಕೊಳ್ಳಿ. 15 ದಿನ ಅಷ್ಟೇ ಸ್ಟೋರಿಂಗ್. ಪಪ್ಪ ಅಂದರೆ 20 ದಿನ, ಅದ್ರ ಮೇಲೆ ಸ್ಟೋರ್ ಮಾಡೋಕ್ಕಾಗಲ್ಲ. 15 ದಿನವೇ ಲಾಸ್ಟ್. ಓಕೆ, ಸೊ ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ಶಾರ್ಟಾಗಿ ಮಾಡಿದ್ದೀನಿ. ಯಾರು ಸ್ಕಿಪ್ ಮಾಡಿ ನೋಡಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ಲಾ ಹೋಗಬಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೇನು ನಿಮ್ಗೆ ಡೌಟ್ಸು ಕ್ಯೂರಿಯಸ್ ಇದ್ದರೆ ಲೆಟ್ ಮೀ ನೋ ಅಂತ ಹೇಳ್ತಾ, ಹೊಸಬ್ರು ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡೋದು ದಯವಿಟ್ಟು 3 ಡಾಟ್ಸ್ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ಗೆ ಆಲ್ ಅಂತ ಕೊಡಿ. ಅಕಸ್ಮಾತ್ ಯೂಟ್ಯೂಬ್ ಏನಾರು ಕೊಟ್ಟಿದ್ರೆ ದಯವಿಟ್ಟು ಒಂದು ಹೈಪ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನೆಲ್ಲ ಮುಗಿಸ್ಲಾ ಹೋಗಬಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.